ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನವೂ ನಾವು ರವಿಗ್ರಹದ ಬದಲಾವಣೆ ಅನ್ನೋದು ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ, ಅಂದರೆ ಈಗ ರವಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ತನ್ನ ಸ್ಥಾನವಾಗಿರುವಂತಹ ಸಿಂಹರಾಶಿಯಲ್ಲಿ ಇರುತ್ತಾ, ಈ ತುಲಾ ರಾಶಿ ಜಾತಕರಿಗೆ ಆಲ್ರೆಡಿ ರವಿಗ್ರಹ ಅಂತ ನೋಡಿದ್ರೆ ಕಳೆದ ಒಂದು ಮಾಸದಿಂದ ತುಲಾ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಇದ್ದು ಅದ್ಭುತವಾಗಿ ಯೋಗಕಾರಕನಾಗಿ ಅರ್ಧಸಿದ್ಧಿ ಸದಾರೋಗ್ಯಂ ಬಂಧು ಮಿತ್ರ ಸಮಾಗಮಂ ಅನ್ನೋ ರೀತಿಯಲ್ಲಿ ಒಳ್ಳೆಯ ಧನಯೋಗ, ವಿಶೇಷವಾಗಿರುವಂತಹ ವೃತ್ತಿ ಉದ್ಯೋಗ ಅವಕಾಶಗಳಾಗಿರಬಹುದು, ಆರೋಗ್ಯ ವಿಷಯದಲ್ಲಾಗಿರಬಹುದು, ಅಥವಾ ಬಂಧು ಮಿತ್ರಗಳ ಜೊತೆ ಕೆಲವೊಂದು ಶುಭಾರಂಭಗಳು, ವಿಷಯಗಳಲ್ಲಿ ಪಾಲ್ಗೊಳ್ಳುವಿಕೆ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆಯನ್ನು ನೋಡ್ತಾ ಇರುವಂತಹ ತುಲಾರಾಶಿ ಜಾತಕರಿಗೆ 6ನೇ ಮನೆಯಲ್ಲಿ ಶನಿ ಪರಮಾತ್ಮ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ರವಿಯೂ ಕೂಡ ದಶಮ ಏಕಾದಶ ಸ್ಥಾನದಲ್ಲಿ ಒಂದು ಅದ್ಭುತ ಯೋಗದಾಯಕವಾಗಿರುವಂತಹ ಫಲಗಳನ್ನು, ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅನುಕೂಲ ಫಲಗಳನ್ನು, ಅಭಿವೃದ್ಧಿಯನ್ನು, ಪ್ರಮೋಷನ್ಗಳನ್ನು, ಇಂಕ್ರಿಮೆಂಟ್, ಬೋನಸ್ ಇತ್ಯಾದಿ ವಿಷಯಗಳಲ್ಲಿ ಬಹಳ ಸಾನುಕೂಲವಾಗಿರುವಂತಹ ಅದೃಷ್ಟ ನೀಡ್ತಾ ಇದೆ. ದಶಮ ಸ್ಥಾನಕ್ಕೆ ಇಲ್ಲಿರುವಂತಹ ರವಿಯು ಈಗ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೆ ಏಕಾದಶ ಸ್ಥಾನದಲ್ಲಿ ರವಿ ಇದ್ದರೆ ಯಾವುದೇ ಗ್ರಹ ದೋಷಗಳು ಏನೂ ಮಾಡಲ್ಲ. ಆ ರೀತಿ ಇರೋದರಿಂದ ಏಕಾದಶ ಸ್ಥಾನಕ್ಕೆ ರವಿ ಆಗಮನ ಅನ್ನೋದು ಒಂದು ಸುವರ್ಣ ಅವಕಾಶ, ಲಾಭಸ್ಥಾನ ಅಂತ ಹೇಳ್ತೀವಿ. ಈ ಲಾಭಸ್ಥಾನಕ್ಕೆ ರವಿ ಆಗಮನ ಅನ್ನೋದು ಈ ಒಂದು ಮತ್ತೊಂದು ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಕಾಲ. ಈ ಒಂದು ತಿಂಗಳೇನಿದೆಯೋ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೆ ಈ ಸಂದರ್ಭದಲ್ಲಿ ಒಂದು ಶ್ಲೋಕದ ಮೂಲಕ ಹೇಳಬೇಕು ಅಂದರೆ, ಅರ್ಧಂಚ ಸ್ವಕುಲಾಚಾರ ಅಂತ ಹೇಳ್ತಾ ಇದ್ದಾರೆ. ಅರ್ಧಂಚ ಹಣಕಾಸಿನ ಆಗಮನ, ಹಣಕಾಸಿನ ಲಾಭಗಳು, ನೀವು ಇಟ್ಟಿರುವಂತಹ ಹೂಡಿಕೆಗಳಲ್ಲಿ ಇದಕ್ಕೆ ಮುಂಚೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ, ಅಥವಾ ಆದಾಯ ಮಾರ್ಗಗಳು ಬೆಳೆಯೋದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದು, ಸ್ವಕುಲಾಚಾರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಆಚಾರಗಳನ್ನು ನೀವು ನಿಮ್ಮ ಧರ್ಮದ ಪ್ರಕಾರ, ನಿಮ್ಮ ಆಚಾರದ ಪ್ರಕಾರ ಪಾಲಿಸುತ್ತಿರುವಂತಹ ಸಂಪ್ರದಾಯಗಳನ್ನು ಅದ್ಧೂರಿಯಾಗಿ ಆ ವಿಷಯಗಳನ್ನು, ಶಾಸ್ತ್ರಗಳು, ಆಚಾರಗಳು, ಸಂಪ್ರದಾಯಗಳು ಇವುಗಳನ್ನು ಗೌರವಿಸಿ ಅದನ್ನು ಪಾಲನೆ ಮಾಡಬೇಕು. ಬಹಳ ಜನ ಹೇಳ್ತಾ ಇರ್ತಾರೆ, ಬಹಳಷ್ಟು ಕೆಲಸಗಳಲ್ಲಿ ವಿಳಂಬತೆ ಅಥವಾ ಏನಾದರೂ ಕೆಲಸಗಳಲ್ಲಿ ನಿರಾಶೆ, ಪ್ರತಿಯೊಂದರಲ್ಲಿ ಸೋಲು, ಹಣಕಾಸಿನ ಸಮಸ್ಯೆ ಬಂದಾಗ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ, ಏನಾದರೂ ಮನೆ ದೇವರನ್ನು ಪೂಜೆ ಮಾಡೋದು ಮರ್ತಿರ್ಬೋದು. ಯಾವುದಾದ್ರೂ ಒಂದು ಮನೆಯಲ್ಲಿ ವಿವಾಹಗಳಾಗ್ತಾ ಇಲ್ಲದೇ ಇದ್ರೂ, ಸಂತಾನ ಪ್ರಾಬ್ಲಮ್ ಇದ್ರೂ, ಹಣಕಾಸಿನ ಸಮಸ್ಯೆಗಳಿದ್ರೂ ಮನೆ ದೇವರನ್ನು, ಕುಲದೇವತೆಯನ್ನು ಮರ್ತಿರ್ಬೋದು. ಅವರನ್ನು ನೆನೆಸ್ಕೊಳ್ಳಿ. ಅವರಿಗೆ ನೀವು ಮಾಡಬೇಕಾಗಿರುವಂತಹ ಹರಕೆ ಆಗಿರಬಹುದು, ಅಥವಾ ಪ್ರತಿ ವರ್ಷ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಈ ಆರಾಧನೆ ಆಗಿರಬಹುದು. ಕುಲದೇವತೆ ಅಂದರೆ ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಕುಲದೇವತೆ ಅಂತ ಏನು ಹೇಳ್ತೀವೋ, ವಂಶದೇವತೆ ಅಂತ ಏನು ಆ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ದೇವತೆಯನ್ನು ಆಚರಿಸುವಂಥದ್ದು, ಅಥವಾ ಆ ದೇವತೆ ಆರಾಧನೆ, ಆ ದೇವತೆಯ ಸ್ವಕುಲಾಚಾರ ಅಂತ ಹೇಳ್ತಾರೆ. ಅಂದರೆ ಕುಲಾಚಾರ, ನಿಮ್ಮ ಧರ್ಮದ ಸಂಪ್ರದಾಯಗಳನ್ನು ಪಾಲಿಸೋದು, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರೋದು, ಅಥವಾ ತುಂಬ ದಿನಗಳ ನಂತರ, ವರ್ಷಗಳ ನಂತರ ನಿಮ್ಮ ಮನೆ ಆರಾಧ್ಯ ದೇವತೆ, ಇಷ್ಟ ದೇವತೆ, ಈ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬರೋದು ಇತ್ಯಾದಿ ವಿಷಯಗಳು ಈ ಲಾಭಸ್ಥಾನದಲ್ಲಿರುವಂತಹ ರವಿಯು ತುಲಾರಾಶಿ ಜಾತಕರಿಗೆ ನೀಡ್ತಾ ಇರ್ತಾರೆ. ನಿತ್ಯೋತ್ಸವಂ ಅಂತ ಹೇಳ್ತಾರೆ. ಗೃಹೇ ನಿತ್ಯೋತ್ಸವಂ, ಮನೆಯಲ್ಲಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ವಾತಾವರಣ ಹಮ್ಮಿಕೊಂಡಿರುತ್ತೆ. ನಿತ್ಯೋತ್ಸವಂ, ಗೃಹೇ ನಿತ್ಯೋತ್ಸವಂ. ಶ್ರಾವಣ ಮಾಸ ಹಬ್ಬಗಳು, ಸಮಾರಂಭಗಳು, ಶುಭ ವಿಷಯಗಳು ನಡೆಯುವಂಥದ್ದು ಅಲ್ವಾ. ಸೊ ಈ ಶ್ರಾವಣ ಮಾಸ ಆಗಿರೋದ್ರಿಂದ ಕೆಲವೊಂದು ವ್ರತಗಳು, ಮನೆಯಲ್ಲಿ ಹಬ್ಬ ಇತ್ಯಾದಿ ವಿಷಯಗಳಿಂದ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಬರುವಂತಹ ಅತಿಥಿಗಳು
ಬರುವಂತಹ ಆಪ್ತರಿಂದ ಒಂದು ರೀತಿ ಪ್ರತಿದಿನವೂ ಹಬ್ಬವೂ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯ ವಾತಾವರಣವು ಅದ್ಭುತವಾಗಿರುತ್ತೆ. ನಿತ್ಯೋತ್ಸವಂ ಶುಭಂ, ಎಲ್ಲವೂ ಕೂಡ ಶುಭ ವಿಷಯಗಳು ನಡೆಯೋದು, ಶುಭ ವಾರ್ತೆಗಳನ್ನು, ಶುಭ ಸುದ್ದಿಗಳನ್ನು ಕೇಳೋದು, ಅದೃಷ್ಟ ವಿಷಯಗಳನ್ನು ಕೇಳೋದು, ಸಂತಾನದಿಂದ ಅವರ ವಿದ್ಯಾಭ್ಯಾಸದಿಂದ ಅನುಕೂಲವಾಗಿ ಇರುವಂತಹ ಸಂದರ್ಭಗಳು. ಈ ವಿಷಯದಲ್ಲಿ ಲಾಭಸ್ಥಾನದಲ್ಲಿರುವಂತಹ ರವಿ ಒಳ್ಳೆಯ ಆರೋಗ್ಯ ಕೊಡ್ತಾರೆ, ಹಣಕಾಸು ಕೊಡ್ತಾರೆ. ಕುಲ ಆಚಾರ ಕುಲ ದೇವತೆಯನ್ನು ನೆನೆಸ್ಕೊಂಡು ಆ ಕುಲದೇವತೆ ಆರಾಧನೆ ಮಾಡಬೇಕು ಅಥವಾ ಸಂಪ್ರದಾಯಗಳನ್ನು ಪಾಲಿಸಬೇಕು ಅನ್ನುವಂತಹ ಆಸಕ್ತಿಯನ್ನು ನೀಡ್ತಾರೆ. ನಿತ್ಯ ಮಾಧುರ್ಯ ಭುಕ್ತಿಶ್ಚ ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯವೂ ಕೂಡ ಈ ಬಾಡೂಟ ಅಂತ ಹೇಳ್ತಾ ಇರ್ತೀವಿ, ಪಂಚಪಕ್ಷ ಪರಮಾನ್ನಗಳು ಅಂತ ಹೇಳ್ತಾ ಇರ್ತೀವಿ. ಪ್ರತಿ ಮುಂದಿನೂ ಕೂಡ ಹಬ್ಬದಲ್ಲಿ ನಾವು ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಮಾಡಿರ್ತೇವೆ. ಈ ರೀತಿ ವಿನೋದಗಳಲ್ಲಿ ಒಂದು ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಅದ್ಭುತ ರೀತಿಯಲ್ಲಿ ಒಂದು ಗ್ರ್ಯಾಂಡ್ ಮೀಲ್ಸ್ನ ಪಡೆಯುವಂಥದ್ದು, ಗ್ರ್ಯಾಂಡ್ ಮೀಲ್ಸ್ನ ತಗೊಳ್ಳುವಂಥದ್ದು ಅಲ್ವಾ. ಡೈಲಿ ರೊಟೀನನ್ನು ಮಾಡ್ತಾ ಇರ್ತಾರೆ, ಅನ್ನ ಸಾಂಬಾರು ಮತ್ತೊಂದು ಮಾಡ್ತಿರ್ತಾರೆ. ಬಟ್ ಅದಕ್ಕೆ ವಿಭಿನ್ನವಾಗಿ ಈಗ ಪ್ರತಿನಿತ್ಯವೂ ಅಲ್ವಾ ನಿತ್ಯೋತ್ಸವಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಗೃಹೇ ನಿತ್ಯೋತ್ಸವಂ ಶುಭಂ, ಎಲ್ಲ ಶುಭ ಕಾರ್ಯಗಳು, ಶುಭ ವಿಷಯಗಳು ಪ್ರತಿನಿತ್ಯವೂ ಕೂಡ ಹಬ್ಬದ ರೀತಿಯ ವಾತಾವರಣ ಇರೋದರಿಂದ ಮನೆಯಲ್ಲಿ ಒಂದು ರೀತಿ ಏನಾಗುತ್ತೆ ಅಂದರೆ ನಿತ್ಯ ಮಾಧುರ್ಯ ಭುಕ್ತಿಶ್ಚ, ಪ್ರತಿದಿನವೂ ಕೂಡ ಮನಸ್ಸಿಗೆ ಇಷ್ಟಪಟ್ಟಿರೋದನ್ನು, ತುಂಬ ಆಸೆ ಪಟ್ಟಿರುವಂಥದ್ದನ್ನು ಈ ಸಂದರ್ಭದಲ್ಲಿ ಆಹಾರವಾಗಿ ತಗೊಳ್ಳುವಂತಹ ಯೋಗ ಅನ್ನೋದು ಇರುತ್ತೆ. ಲಾಭೇ ಚೈಕಾದಶೇ ರವವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಾಭಗಳನ್ನು ಪ್ರತಿಯೊಂದು ಪ್ರಯತ್ನಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ವೃತ್ತಿ ಉದ್ಯೋಗ ವ್ಯವಹಾರ ಯಾವುದೇ ಕ್ಷೇತ್ರ ತಗೊಂಡ್ರೂ ತುಲಾರಾಶಿಯವರಿಗೆ ಲಾಭಗಳು ಬರುವಂತಹ, ಲಾಭಗಳು ಕೊಡುವಂತಹ ಒಂದು ಅದ್ಭುತವಾಗಿರುವಂತಹ ಸಮಯ ಏಕಾದಶದಲ್ಲಿ ರವಿ ಇರುವಂತಹ ಈ ಸಂದರ್ಭ. ನೋಡಿದ್ದೀರಲ್ವಾ, ಹಣಕಾಸು, ಸಂಪ್ರದಾಯ, ಕುಲಾಚಾರ ಇವೆಲ್ಲವೂ ಕೂಡ ಪಾಲನೆ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವತೆ ಅನುಗ್ರಹವೂ ಕೂಡ ಸಿಗುತ್ತೆ. ಈ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಾಗಿರುತ್ತೆ. ನಿಮ್ಮ ಕೆರಿಯರ್ ವಿಷಯ ತಗೊಂಡ್ರೆ ಒಂದು ಅದ್ಭುತ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು, ಒಂದು ಜಾಬ್ ಬದಲಾವಣೆ ಮಾಡ್ಕೋಬೇಕು, ಅಥವಾ ಉನ್ನತ ಮಟ್ಟದ ನಿರ್ಧಾರಗಳನ್ನು ತಗೋಬೇಕು, ಅಥವಾ ಕಂಪ್ಲೀಟ್ ಈ ತುಲಾರಾಶಿ ಅಂದ್ರೇ ಒಂಥರ ಬಿಸ್ನೆಸ್ ಮೈಂಡೆಡ್, ಸ್ಮಾರ್ಟ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಅದರ ಬಿಸ್ನೆಸ್ ಅನ್ನೋದು ಸಿಂಬಲೇ ಇದೆಯಲ್ವಾ, ಅದರ ಗುರುತೆ ಈ ತಕ್ಕಡಿ. ಸೊ ಆಗಿರೋದ್ರಿಂದ ಈ ವ್ಯಾಪಾರದಲ್ಲಿ ಏನಾದರೂ ಹೊಸ ಪ್ರಯತ್ನಗಳು ಅಥವಾ ಆಲ್ರೆಡಿ ಮಾಡ್ತಾ ಇರುವಂತಹ ವ್ಯಾಪಾರಗಳಲ್ಲಿ ಉತ್ತಮ ರೀತಿಯಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಈಗ ತಾತ್ಕಾಲಿಕವಾಗಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭ ಯಾವ ರೀತಿ ಇರುತ್ತಂದರೆ ಅವರ ಕೆಲಸಗಳು ಪರ್ಮನೆಂಟ್ ಆಗೋ ರೀತಿಯಲ್ಲಿ ಔಟ್ಸೋರ್ಸಿಂಗ್ ಮಾಡ್ತಾ ಇರ್ತಾರೆ ಅಥವಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ತಾ ಇರ್ತಾರೆ. ಬಟ್ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಅಯ್ಯೋ ನನಗೆ ಈ ಕೆಲಸ ಪರ್ಮನೆಂಟ್ ಆದರೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಬೆನಿಫಿಟ್ಸ್ ಬರುತ್ತೆ. ಸೊ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಕೆಲಸಗಳು ಪರ್ಮನೆಂಟ್ ಆಗುವಂತಹ ರೀತಿಯಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಎಸ್ಪೆಷಲಿ ರಾಜಕೀಯ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಸಹಕಾರ ಆಗಿರ್ಬೋದು, ನಿಮ್ಮ ಹೈಕಮಾಂಡ್ನಿಂದ ನಿಮಗೆ ಸಿಗುವಂತಹ ಗೌರವ ಆಗಿರಬಹುದು, ರಾಜಕೀಯ ಕ್ಷೇತ್ರಗಳ ಅದ್ಭುತವಾಗಿರುವಂತಹ ಯಶಸ್ಸು ಲಾಭಗಳನ್ನು ಪಡೆಯುವಂತಹ ಸಂದರ್ಭಗಳಾಗಿರಬಹುದು. ಇವೆಲ್ಲವೂ ಕೂಡ ಯಾವ ರೀತಿ ನಿಮ್ಮಲ್ಲಿ ಒಂದು ರೀತಿ ಕಾನ್ಫಿಡೆನ್ಸ್ ಲೆವೆಲ್ಸ್ನ ಬೆಳೆಸುತ್ತೆ. ನಾನು ಏನಾದರೂ ಸಾಧನೆ ಮಾಡಬಲ್ಲೆ, ನನಗೆ ಅಷ್ಟು ಅದೃಷ್ಟವಂತ ನಾನು ಅನ್ನೋ ರೀತಿಯಲ್ಲಿ ಅದೃಷ್ಟ ನಿಮ್ಮ ಮನೆ ಅಂದರೆ ನಿಮ್ಮ ಈ ಎಂಟೈರ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ನಿಮ್ಮ ಮಾತಲ್ಲಿ, ನಿಮ್ಮ ನಡಿಗೆಯಲ್ಲಿ ಪ್ರತಿಯೊಂದರಲ್ಲಿ ಪ್ರಸ್ಫುಟವಾಗಿ ಕಾಣಿಸ್ತಾ ಇರುತ್ತೆ. ಪ್ರತಿಯೊಂದು ವಿಷಯವೂ ಕೂಡ ಯಾವುದೇ ಆತಂಕಗಳು, ಅಡ್ಡಿ ಆತಂಕಗಳು, ಡಿಸ್ಟ್ರಾಕ್ಷನ್ಸ್ ಅಲ್ಲದೆ ಕಂಪ್ಲೀಟ್ ಮಾಡ್ತಾ ಇರ್ತೀರ. ಒಳ್ಳೆಯ ಆರೋಗ್ಯವನ್ನು ನೀಡ್ತಾ ಇರ್ತಾರೆ. ಇನ್ನು ಇದಕ್ಕೆ ಮುಂಚೆ ತುಲಾರಾಶಿಯವರಿಗೆ ಏನಾದರೂ ಈ ಐಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರಬಹುದು, ಜಾಂಡಿಸ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಇದ್ರೂ, ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇದ್ರೂ ಕೂಡ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಬಹುಬೇಗ ಅದರಿಂದ ಗುಣಮುಖರಾಗುವುದಕ್ಕೆ ಒಳ್ಳೆಯ ಆರೋಗ್ಯ ಅನ್ನೋದು ಇರುತ್ತೆ. ಸೊ ಇನ್ನೊಂದು ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂಥದ್ದು ಏನಂದರೆ ಏಕಾದಶಕ್ಕೆ ಬುಧನ ಆಗಮನ 22ರಿಂದ. ಸೊ ಒಂದಲ್ಲ ನೋಡಿ, ಎರಡು ಗ್ರಹಗಳು ಬುಧಾದಿತ್ಯ ಯೋಗ ಏಕಾದಶ ಸ್ಥಾನದಲ್ಲಿ ಎಷ್ಟು ಯೋಗ ತುಲಾರಾಶಿಯವರಿಗಂದರೆ ನಿಜವಾಗ್ಲೂ ಈ ಬುಧಾದಿತ್ಯ ಯೋಗದಿಂದ ಈ ವಿದ್ಯಾರ್ಥಿಗಳಿಗೆ
ಈ ಶೈಕ್ಷಣಿಕ ರಿಸರ್ಚ್ ರಿಲೇಟೆಡ್ ಅಥವಾ ಯಾವುದಾದ್ರೂ ಒಂದು ಹೊಸ ವ್ಯಾಪಾರ, ಹೊಸ ವೃತ್ತಿ ಅದನ್ನು ಪ್ರಾರಂಭ ಮಾಡಬೇಕು, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಕೆಲವೊಂದು ಕಷ್ಟಕರವಾಗಿರುವಂತಹ ಸಮಸ್ಯೆಗಳನ್ನು ಬಹಳ ಸರಳವಾಗಿ ಪರಿಷ್ಕಾರ ಮಾಡುವುದಕ್ಕೆ, ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿರುವಂತಹ ವಿಷಯಗಳು ಸಬ್ಜೆಕ್ಟನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ, ಇನ್ನು ಈ ಶೈಕ್ಷಣಿಕ ವೃತ್ತಿಯಲ್ಲಿರುವಂತಹ ಅಧ್ಯಾಪಕರಿಗೆ ಬಹಳ ಆಪ್ತರಾಗೋ ರೀತಿಯಲ್ಲಿ ತುಂಬ ಎಕ್ಸಲೆಂಟಾಗಿ ಟೀಚಿಂಗ್ ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಪ್ರತಿಯೊಬ್ಬರಲ್ಲಿ ಕೂಡ ಯಾವಾಗ ಒಬ್ಬ ಟೀಚರ್ ಯಾರಾದರೂ ಒಂದು ಪ್ರತಿಯೊಬ್ಬರಿಗೂ ಒಬ್ಬ ಫೇವ್ರೆಟ್ ಟೀಚರ್ ಅಂತ ಇರ್ತಾರೆ. ಯಾಕಂದರೆ ದ ವೇ ದೇ ಆರ್ ಎಕ್ಸ್ಪ್ಲೈನಿಂಗ್, ದ ವೇ ದೇ ಆರ್ ಇಂಟ್ರ್ಯಾಕ್ಟಿಂಗ್ ಟು ದಿ ಚಿಲ್ಡ್ರನ್ ಎಕ್ಸ್ಟ್ರಾಡಿನರಿ ಇರುತ್ತೆ. ಆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಈ ಸಂದರ್ಭದಲ್ಲಿ ಬುಧಾದಿತ್ಯ ಯೋಗದಿಂದ ಬಹಳ ವ್ಯಾಪಾರ, ವಿದ್ಯಾ ಯಾವುದೇ ವಿಷಯ ತಗೊಳ್ಳಿ ಅನುಕೂಲ ಫಲಗಳು. ಆದಿತ್ಯನ ಜೊತೆ ಇರುವುದರಿಂದ, ರವಿ ಬುಧನ ಜೊತೆ ಲಾಭಸ್ಥಾನದಲ್ಲಿರೋದ್ರಿಂದ ಈ ಯೋಗ ಮತ್ತಷ್ಟು ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಇನ್ನು 6ನೇ ಮನೆಯಲ್ಲಿ ಶನಿ ಪರಮಾತ್ಮ ಈಗ ಋಣರೋಗ ಶತ್ರುಸ್ಥಾನದಲ್ಲಿ ಶನಿ ಇರೋದರಿಂದ, ಈಗ ಶನಿ ವಕ್ರಗಮನ ಸಂಚಾರ ಮಾಡ್ತಾ ಇರೋದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಅದು ಮೈಟ್ ಬಿ ಈ ಕ್ಲೈಮೇಟ್ ರಿಲೇಟೆಡ್ ಆಗಿರಬಹುದು ಅಥವಾ ವಾತಾವರಣದಲ್ಲಿ ಬದಲಾವಣೆಗಳಾಗಿರ್ಬೋದು. ಈ ವಿಷಯಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಇದರಿಂದ ಸಫರ್ ಆಗೋದಾಗಿರಬಹುದು. ಅಥವಾ ಪಂಚಮ ಸ್ಥಾನದಲ್ಲಿ ರಾಹು, ಸೊ ಪ್ರೀತಿ ಪ್ರೇಮ ಸಂಬಂಧಗಳು, ಸಂತಾನ ಸ್ಥಾನ ಪಂಚಮ ಸ್ಥಾನ ಆಗಿರೋದ್ರಿಂದ ಯಾವುದೇ ರೀತಿ ಸುಳ್ಳು ಹೇಳೋಕ್ಕೆ ಹೋಗಬೇಡಿ. ಸುಳ್ಳು ಹೇಳಿದ್ರೆ, ಅಸತ್ಯ ಹೇಳಿದರೆ ಕೆಲವೊಂದು ವ್ಯಕ್ತಿಗಳಿಗೆ ಮೋಸ ಸುಳ್ಳು ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಂದು ಸಾರಿ ಸುಳ್ಳು ಹೇಳಿದ್ರೆ ಜೀವನ ಪೂರ್ತಿ ಇದೇ ರೀತಿ ಹೇಳ್ತಾರೆ ಅನ್ನುವಂತಹ ಒಂದು ಅಪನಂಬಿಕೆ ನಿಮ್ಮ ಮೇಲೆ ಬರಬಹುದು. ಮುಖ್ಯವಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏಮಾರಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಸುಳ್ಳು ಹೇಳಿ ಆ ಸಂದರ್ಭದಲ್ಲಿ ನೀವು ಎಸ್ಕೇಪ್ ಆಗ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ನೀವು ಹೇಳ್ತಾ ಇರುವಂತಹ ವಿಷಯಗಳು ಅಸತ್ಯ, ನಂಬಿಕೆ ದ್ರೋಹ ಮಾಡಿದ್ದೀರಾ ಅಂತ ನಿಮ್ಮನ್ನು ಆ ಸಂಬಂಧಗಳಿಂದ ಹೊರಗಡೆ ಬರೋದಕ್ಕೂ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಸುಳ್ಳು ಅಥವಾ ಇಲ್ದಿರುವಂತಹ ವಿಷಯಗಳನ್ನು ಕಲ್ಪನೆ ಮಾಡಿ ಹೇಳೋದಾಗಿರಬಹುದು. ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕಾಗಿರುವಂತಹ ಪಂಚಮ ಸ್ಥಾನ ಲಕ್ಷ್ಮೀ ಸ್ಥಾನ ಅಲ್ವಾ, ಅಲ್ಲಿ ರಾಹು ಇರೋದರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಮಾಡೋ ವಿಷಯದಲ್ಲಿ, ಜೂಜು ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ. ಸೊ ಒಟ್ಟಾಗಿ ನಿಮಗೆ 6th ಹೌಸಲ್ಲಿ ಸ್ಯಾಟರ್ನ್ ಶನಿ ಪರಮಾತ್ಮ, ಈಗ ಏಕಾದಶದಲ್ಲಿ ರವಿ ಯೋಗಕಾರಕರಾಗಿ ನಿಮಗೆ ಅದ್ಭುತ ರೀತಿಯಲ್ಲಿ ಫಲಗಳನ್ನು ನೀಡ್ತಾ ಇದ್ದಾರೆ. ಈ ಮಾಸ ಒಂದು ಅದೃಷ್ಟದ ಮಾಸ ತುಲಾ ರಾಶಿಯವರಿಗೆ ಅಂತ ಹೇಳ್ತಾ, ಮತ್ತಷ್ಟು ಶುಭ ವಿಷಯಗಳು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಲಿ. ಸದಾ ಶ್ರೀ ಗುರುರಾಯರ ಆಶೀರ್ವಾದ, ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ